ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವಂತದ್ದು ಶಾಸಕ ಬೈರತಿ ಬಸವರಾಜ್. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ನಿರೀಕ್ಷಣಾ ಜಾಮೀನು ವಜಾ ಆಗೋಯ್ತು ಅರ್ಜಿ. ಅದಾದ ನಂತರ ಬಂಧನದ ಭೀತಿ ಎದುರಾಯಿತು. ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಬಟ್ ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ ಸರೆಂಡರ್ ಆಗಿಬಿಡಿ ಅಂತ ಹೇಳಿ ವಾರ್ನ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಹಿಡದೆ ಹಿಡಿತೀವಿ ಅಂತ ಹೇಳಿ. ಹಾಗಾಗಿ ಈಗ ಬೈರತಿ ಬಸವರಾಜ್ ಅವರು ತಲೆಮರೆಸ್ಕೊಂಡಿರೋಕ್ಕೆ ಎಷ್ಟು ದಿನ ಸಾಧ್ಯ ಆಗತ್ತೆ? ಸುಪ್ರೀಂ ಕೋರ್ಟಿಗೆ ಹೋಗಿ ನಿರೀಕ್ಷಣಾ ಜಾಮೀನು ಕೇಳಕ್ಕೆ ಸಾಧ್ಯ ಇದೆಯಾ? ಅದೊಂದೇ ದಾರಿನ, ಬೇರೆ ಏನಾದರೂ ಇದೆಯಾ? ಎಲ್ಲಿದ್ದಾರಂತೆ ಸಿಐಡಿ ಅವರು? ಎಲ್ಲಿ ಹುಡುಕ್ತಾ ಇದ್ದಾರೆ? ಈಗ ಸ್ಟೋರಿ ಇಲ್ಲಿದೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಬೈರತಿ ಬಸವರಾಜ್ಗೆ ಸಂಕಷ್ಟ. ಹೈಕೋರ್ಟ್ ಶಾಕ್ ಬೆನ್ನಲ್ಲೇ ಬಂಧನದ ಭೀತಿ. ಸಿಐಡಿ ಅಧಿಕಾರಿಗಳಿಂದ ಬೈರತಿಗಾಗಿ ಹುಡುಕಾಟ. ಹೌದು, ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲ್ಸೂರು ಲೇಕ್ ಬಳಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆಯಾಗಿತ್ತು. ಈ ಪ್ರಕರಣದಲ್ಲಿ ಕೆಆರ್ಪುರ ಬಿಜೆಪಿ ಶಾಸಕ ಮಾಜಿ ಸಚಿವ ಬೈರತಿ ಬಸವರಾಜ್ 5ನೇ ಆರೋಪಿಯಾಗಿದ್ದಾರೆ. ಅಂದಿನಿಂದ ಬೈರತಿ ಬಸವರಾಜ್ ಮತ್ತು ಸಿಐಡಿ ಅಧಿಕಾರಿಗಳ ನಡುವೆ ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನೋ ಆಟ ಶುರುವಾಗಿದೆ. ಬೈರತಿ ಬಂಧನಕ್ಕಾಗಿ ಸಿಐಡಿ ಅಧಿಕಾರಿಗಳು ಹುಡುಕಾಟ ನಡೆಸಿರೋದು, ಮತ್ತೆ ಬೈರತಿ ಬಸವರಾಜ್ ಇನ್ನೊಂದು ಕೋರ್ಟ್ಗೆ ಹೋಗಿ ಜಾಮೀನು ತಗೊಳ್ಳೋದು ನಡೀತಾ ಇದೆ. ಇಲ್ಲಿವರೆಗೂ 3 ಬಾರಿ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ನಿನ್ನೆ ಹೈಕೋರ್ಟ್ನಲ್ಲಿ ಬೈರತಿ ಬಸವರಾಜ್ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಹೀಗಾಗಿ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ಅರೆಸ್ಟ್ ಭೀತಿಯಿಂದಲೇ ಶಾಸಕ ಬೈರತಿ ಬಸವರಾಜ್ ಯಾರ ಕಣ್ಣಿಗೂ ಸಿಗದಂತೆ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗಿದೆ. ನಿನ್ನೆಯಷ್ಟೇ ಹೈಕೋರ್ಟ್ನಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ವಜಾ ಆಗಿದ್ದು, ವಿಚಾರ ತಿಳಿದಂಥ ಬೈರತಿ ಬಸವರಾಜ್ ಅವರು ಈಗ ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ಹೈಕೋರ್ಟ್ನಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ವಜಾ ಆದ ನಂತರ ಸಿಐಡಿ ಅಧಿಕಾರಿಗಳು ಮತ್ತೆ ಹುಡುಕಾಟದ ಆಟ ಶುರು ಮಾಡಿದ್ದಾರೆ. ಕಳೆದ 1 ವಾರದಿಂದಲೇ ಬೈರತಿ ಬಸವರಾಜ್ ನಾಟ್ ರೀಚಬಲ್ ಆಗಿದ್ದಾರೆ. ಕಳೆದ 1ನೇ ತಾರೀಕಿನಂದು ಕೊನೆ ಬಾರಿಗೆ ಕೆಆರ್ಪುರದ ಮೇಡಹಳ್ಳಿಯ ಕೋದಂಡರಾಮ ದೇವಸ್ಥಾನ ರಥೋತ್ಸವದ ವೇಳೆ ಕೊನೆಯದಾಗಿ ಬೈರತಿ ಬಸವರಾಜ್ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದರು. ಅದಾದ ನಂತರ 4ನೇ ತಾರೀಕಿನಂದು ಬೈರತಿ ಬಸವರಾಜ್ದು ಬರ್ತ್ಡೇ ಇತ್ತು. ಆದರೆ ಯಾವುದೇ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿಲ್ಲ. ಹಾಗಾಗಿ ಅಂದಿನಿಂದಲೇ ಬೆಂಗಳೂರು ಬಿಟ್ಟು ಎಸ್ಕೇಪ್ ಆಗಿರೋ ಶಂಕೆ ವ್ಯಕ್ತವಾಗಿದೆ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ತಕ್ಷಣಕ್ಕೆ ಸಿಐಡಿ ಅಧಿಕಾರಿಗಳು ಬೈರತಿ ಬಸವರಾಜನ್ನು ಬಂಧನಕ್ಕೆ ಮುಂದಾಗಿರುವಂಥದ್ದು. ಆದರೆ ಕಳೆದ 1 ವಾರಗಳಿಂದಲೂ ಕೂಡ ಬೈರತಿ ಬಸವರಾಜ್ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಕೊನೆಯ ಬಾರಿಗೆ ಕೆಆರ್ಪುರ ಬಳಿಯ ಬೇಡಹಳ್ಳಿಯಲ್ಲಿ ಇದೇ 1ನೇ ತಾರೀಕು ಕೋದಂಡರಾಮಸ್ವಾಮಿ ದೇವಸ್ಥಾನದ ರಥೋತ್ಸವ ಇರುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರುವಂಥದ್ದು. ನಂತರದ 4ನೇ ತಾರೀಕು ಅವ್ರ ಬರ್ತ್ಡೇ ಇರುತ್ತೆ. ಬರ್ತ್ಡೇಯಲ್ಲೂ ಕೂಡ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಅವರು ಬೆಂಗಳೂರು ಬಿಟ್ಟು ಹೋಗಿರುವ ಶಂಕೆ ವ್ಯಕ್ತಪಡಿಸಿದ್ದು, ಆ ನಿಟ್ಟಿನಲ್ಲಿ ಅವರ ಬಂಧನಕ್ಕೆ ಮುಂದಾಗಿದೆ. 1.5 ತಿಂಗಳಿನಿಂದ ಮೊಬೈಲ್ ಸ್ವಿಚ್ ಆಫ್, ದಿನಕ್ಕೊಂದು ಜಾಗ, ಸಿಮ್ ಕಾರ್ಡ್ ಕೂಡ ಬದಲು. ಮುಂಬೈನಲ್ಲಿ ಅಡಗಿರೋ ಶಂಕೆ, ಪೊಲೀಸರ ಹುಡುಕಾಟ. ಸಿಐಡಿ ಅಧಿಕಾರಿಗಳಿಂದ ತೀವ್ರ ಹುಡುಕಾಟ ನಡೀತಾ ಇದ್ರೆ, ಬೈರತಿ ಬಸವರಾಜ್ ಮೊಬೈಲ್ ಕಳೆದ 1.5 ತಿಂಗಳಿಂದ ಸ್ವಿಚ್ ಆಫ್ ಇದೆ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ದಿನಕ್ಕೊಂದು ಜಾಗ, ಬೇರೆ ಬೇರೆ ಫೋನ್ ನಂಬರ್ ಬಳಸ್ತಾ ಇದ್ದಾರೆ. ಇನ್ನು ಕಳೆದ 3 ತಿಂಗಳ ಹಿಂದೆಯೇ ಸಿಐಡಿ ಬೈರತಿ ಬಸವರಾಜ್ ವಿರುದ್ಧ ಲುಕೌಟ್ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಆದರೆ ಹೈಕೋರ್ಟ್ ರಜಾಕಾಲ ಪೀಠದಿಂದ ಜಾಮೀನು ಸಿಕ್ಕಿತ್ತು. ಹಾಗಾಗಿ ಮತ್ತೊಮ್ಮೆ ಲುಕೌಟ್ ನೋಟಿಸ್ ಹೊರಡಿಸಬೇಕೋ ಇಲ್ವೋ ಅನ್ನೋ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಸಿಐಡಿ ಅಧಿಕಾರಿಗಳಿಂದ ಕಾನೂನು ತಜ್ಞರ ಜೊತೆ ಚರ್ಚಿಸಲು ನಿರ್ಧಾರ ಮಾಡಿದ್ದಾರೆ. ಕೊಲೆ ಪ್ರಕರಣದ ಆರೋಪಿ ಬೈರತಿ ಬಸವರಾಜ್ ಈಗಾಗಲೇ ಬಂಧನದ ಭೀತಿಯಲ್ಲಿರುವಂಥದ್ದು. ಬಂಧನದ ಭೀತಿ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಸಾಕಷ್ಟು ಹುಡುಕಾಟವನ್ನು ನಡೆಸ್ತಿದ್ದಾರೆ. ಆದರೆ ಫೆಬ್ರವರಿ 4ನೇ ತಾರೀಕಿನಿಂದ ಇದುವರೆಗೂ ಕೂಡ ಯಾರ ಜೊತೆಯಲ್ಲೂ ಕೂಡ ಸಂಪರ್ಕಕ್ಕೆ ಸಿಗದಿರುವಂಥ ಬೈರತಿ ಬಸವರಾಜು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಈಗ ಮುಂಬೈನಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಆಧರಿಸಿ ಸಿಐಡಿ ಪೊಲೀಸರು ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಬೈರತಿ ಬಸವರಾಜ್ ಅಲ್ಲೂ ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ವಿದೇಶಕ್ಕೆ ಹೋಗಿಲ್ಲ ಅನ್ನೋದನ್ನು ಈಗಾಗಲೇ ತನಿಖಾಧಿಕಾರಿಗಳು ಖಾತ್ರಿಯನ್ನು ಪಡಿಸ್ಕೊಂಡಿದ್ದಾರೆ. ಆದರೆ ಮುಂದುವರೆದಂತೆ ತನಿಖೆ ಎಲ್ಲೆಲ್ಲಿ ಹೋಗ್ತಾ ಇದೆ ಮತ್ತು ಆತನ ಬಂಧನನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಭೆಗಳನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತು ಯಾರ ಜೊತೆಯಲ್ಲಿ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಶರಣಾಗತಿಗೆ ಪರಮೇಶ್ವರ್ ಸೂಚನೆ, ಬಂಧನದ ಬಗ್ಗೆ ಸರ್ಕಾರ ಎಚ್ಚರಿಕೆ. ಈ ನಡುವೆ ಬೈರತಿ ಬಸವರಾಜ್ ಮುಂಬೈನಲ್ಲಿದ್ದಾರಾ ಅನ್ನೋ ಅನುಮಾನದ ಮೇಲೆ ಸಿಐಡಿ ಟೀಮ್ ಮುಂಬೈನಲ್ಲಿ ಹುಡುಕಾಟ ನಡೆಸ್ತಾ ಇದೆ. ವಿದೇಶಕ್ಕೆ ತೆರಳಿಲ್ಲ ಎಂಬ ಮಾಹಿತಿ ಖಾತರಿಪಡಿಸಿಕೊಂಡ ಸಿಐಡಿ ಬೈರತಿಗಾಗಿ ತೀವ್ರ ಹುಡುಕಾಟ ನಡೆಸ್ತಾ ಇದೆ. ಈ ನಡುವೆ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ತಾವಾಗಿಯೇ ಸರೆಂಡರ್ ಆದರೆ ಸರಿ, ಇಲ್ಲಾಂದ್ರೆ ನಮ್ಮ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ವಾರ್ನ್ ನೀಡಿದ್ದಾರೆ. ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರಾಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಹುಡುಕ್ತಾರೆ. ಸದ್ಯ ಬೈರತಿ ಬಸವರಾಜ್ ವಿದೇಶಕ್ಕೆ ಹಾರಿರುವ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ. ಆದರೆ ಈ ಬಾರಿಯಾದರೂ ಸಿಐಡಿ ಅಧಿಕಾರಿಗಳು ಬೈರತಿ ಬಸವರಾಜರನ್ನ ಬಂಧನ ಮಾಡ್ತಾರಾ ಅಥವಾ ಹೈಕೋರ್ಟ್ ದ್ವಿಸದಸ್ಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಜಾಮೀನು ತಗೊಳ್ಳೋ ತನಕ ಕಾಯ್ತಾರಾ ಅಂತ ಕಾದು ನೋಡಬೇಕಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.